ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಅದರಿಂದ ಹಾಸ್ಪಿಟಲ್ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದರಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇವಾಗ ಬೆಳಗ್ಗೆನೇ ಎದ್ದು ಎಳ್ನೀರು ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಗೊಂಬೆಗೆ ಸ್ಕೂಲ್ ಇದೆ. ನನಗೆ ಎವ್ರಿ ಫ್ರೈಡೇ ಬರೋಕ್ಕೆ ಹೇಳಿದ್ದಾರೆ ಹಾಸ್ಪಿಟಲ್ಗೆ. ಅಂದರೆ ಪ್ರೆಗ್ನೆಂಟ್ ಅವ್ರದ್ದು ಮಂಡೇ ಮತ್ತು ಫ್ರೈಡೇಸ್ ನೋಡ್ತಾರೆ. ಸೊ ನನ್ನದು BP ಇರೋದ್ರಿಂದ ನನಗೆ ಫ್ರೈಡೇ ಮಾತ್ರ ಬರೋಕ್ಕೆ ಹೇಳಿರೋದು. ಅಂದರೆ ನನಗೆ ಚೆಕ್ ಮಾಡೋಂಥ ಡಾಕ್ಟರ್ ಬಂದು ಫ್ರೈಡೇಸ್ ಮಾತ್ರ ಬರ್ತಾರೆ. ಅಂದರೆ ಇಲ್ಲಿ ಕುಮಾರಸ್ವಾಮಿ ಲೇಔಟಲ್ಲೂ ಅಷ್ಟೇ ಮತ್ತು ವಾಣಿ ವಿಲಾಸಲ್ಲೂ ಅಷ್ಟೇ, ಎರಡೂ ಕಡೆನೂ ಫ್ರೈಡೇನೇ ಬರೋಕ್ಕೆ ಹೇಳಿದ್ದಾರೆ ನನಗೆ. ಸೊ ಅದರಿಂದ ಇವತ್ತು ಫ್ರೈಡೇ ಗೊಂಬೆನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಏನಪ್ಪ ಅಂತ ಹೇಳಿದ್ರೆ ಇನ್ನು 4 ಡೇಸ್ಗೆ 4 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಆವತ್ತಿನ ದಿನವೇ ನಮ್ಮ ಸರ್ಟಿಫಿಕೇಟ್ ಡೇ ಕೂಡ ಇದೆ. ಸೊ ಅಲ್ಲೇ ಒಂದು ಏನಾದರೂ ಫೋಟೋಶೂಟ್ ಥರ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಅಂದರೆ ಭವಾನಿ ಹೇಳ್ತಾ ಇದ್ಲು, ಏನೋ ಚೆನ್ನಾಗಿ ಹೆಂಗಿದ್ರು ಎಲ್ಲ ರೆಡಿಯಾಗಿ ಹೋಗಿರ್ತೀವಿ, ಸುಮ್ಮನೆ ಹಂಗೆ ಒಂದು ಫೋಟೋದೇನಾದರೂ ಇಟ್ಕೊಳ್ಳೋಣ ಕಣೆ ಅಂತ. ನೋಡ್ಬೇಕು ಅಲ್ಲಿ ಏನಾಗುತ್ತೆ ಅಂತ. ಏಕೆಂದರೆ ಇವಾಗ ಒನ್ ಟೈಮ್ ಇದ್ದಾಗ ಇನ್ನೊಂದು ಟೈಮ್ ಇರೋಕ್ಕಾಗಲ್ಲ. ಸೊ ಯಾವ ಟೈಮಲ್ಲಿ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ಅಲ್ಲ. ಸೊ ಅದರಿಂದ ಫಸ್ಟ್ ಇವಾಗ ರೆಡಿ ಆಗಬೇಕು. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡೋಣ. ಯಾಕೆಂದರೆ ಗೊಂಬೆಗೆ ಸ್ಕೂಲ್ ಇರೋದ್ರಿಂದ ಅವಳಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕಳಿಸ್ಬಿಟ್ರೆ ನಂಗೆ ಹಾಸ್ಪಿಟಲಲ್ಲಿ ಲೇಟ್ ಆದ್ರೂ ಸರಿ ಹೋಗ್ಬಿಡುತ್ತೆ, ಏನೂ ಪ್ರಾಬ್ಲಮ್ ಏನಿಲ್ಲ. ಫಸ್ಟು ಇವಾಗ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಏನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಮಶ್ರೂಮ್ ಬಿರಿಯಾನಿ. ಹೋಗಿ ಹಾಗಾದ್ರೆ ಸ್ಟಾರ್ಟ್ ಮಾಡಿಬಿಡೋಣ ಮಶ್ರೂಮ್ ಬಿರಿಯಾನಿನ. ನಾನು ಅಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಗೊಂಬೆ ಎದೊಳ್ತಾಳೆ, ಇನ್ನು ಮನ್ಗಿದ್ದಾಳೆ ಗೊಂಬೆ. ಅವಳು ನಿದ್ದೆ ಮಾಡಲಿ ಸ್ವಲ್ಪ ಹೊತ್ತು. ಇನ್ನೂ ಬೇಗನೆ ಎದ್ದಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ಲ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಗ ಎದ್ದಿದ್ದೀನಿ. ಸೊ ಇವಾಗ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡೋಣ ಬನ್ನಿ. ನಾನಿಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಸೊ ಮಶ್ರೂಮ್ನ ಮೇಲ್ಗಡೆ ಅಂದರೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನಾನು ಡೈರೆಕ್ಟ್ ವಾಶ್ ಮಾಡಲ್ಲ. ಮೇಲ್ಗಡೆ ಲೇಯರ್ ಏನಿದೆ ಅದನ್ನು ಚಾಕುಲಿ ಕಟ್ ಮಾಡಿಕೊಂಡು ತೆಗೆದ್ಬಿಟ್ಟು ಆಮೇಲೆ ಈ ಥರ ಒಂದು ಮಶ್ರೂಮ್ನ, ಅಂದರೆ ದೊಡ್ಡದಾಗಿತ್ತು ಅಂತಂದರೆ ಅದನ್ನು 4 ಮಾಡ್ತೀನಿ. ಚಿಕ್ಕ ಮಶ್ರೂಮ್ ಏನಾದ್ರು ಇತ್ತು ಅಂದರೆ ಒಂದು ಮಶ್ರೂಮ್ನ 2 ಮಶ್ರೂಮ್ ಥರ ಮಾಡಿ ಅದನ್ನು ಇವಾಗ ನೀಟಾಗಿ ಒಂದು ಪಾತ್ರೆಗೆ ಹಾಕಿ ತೊಳ್ಕೊಳ್ಳೋಕೆ ಇಟ್ಟಿದ್ದೀನಿ. ಸೊ ಆಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ಪೈಸಸ್ ಹಾಕ್ಕೊಳ್ಬೇಕು. ಸ್ಪೈಸಸ್ ಬಂದು ಒಂದು ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿ, ಹಾಗೆ ಒಂದು ಅನಾನಸ್ ಹೂವು, ಹಾಗೆ 1-2 ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಕಸೂರಿ ಮೇಥಿ. ಕಸೂರಿ ಮೇಥಿ ಸ್ಮೆಲ್ಲು ನನಗೆ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ 1 ನಿಮಿಷ ಹಿಂಗೆ ಅಂದ್ಕೊಳ್ಳೋಣ. ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡಿದ್ದೀನಿ, ಒಂದು ಕೈಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಈರುಳ್ಳಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಲಿ. ಅಷ್ಟರಲ್ಲಿ ಟೊಮೆಟೊ ಕಟ್ ಮಾಡ್ಕೊಂಬಿಡೋಣ. ಟೊಮೆಟೊ ಕಟ್ ಮಾಡ್ಕೊಂಡಾಯ್ತು. ಟೊಮೆಟೊನ ಹಾಕಿ ಇವಾಗ ಫ್ರೈ. ಸ್ವಲ್ಪ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆಯಲ್ಲ, ಇವಾಗ ಇದಕ್ಕೆ ಮಶ್ರೂಮ್ ಹಾಕ್ಕೊಳ್ಳೋಣ. ತೊಳೆದು ಕಟ್ ಮಾಡಿದ್ದೀವಲ್ಲ ಆ ಮಶ್ರೂಮ್. ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಇಲ್ಲಿ. ಸಖತ್ ಸಿಂಪಲ್ ಇದು, ಬೇಗ ಬೇಗ ಆಗೋಗ್ಬಿಡುತ್ತೆ, ಸಖತ್ ಟೇಸ್ಟಾಗಿರುತ್ತೆ. ಏನಮ್ಮ? ಆಮೇಲೆ ಇವಾಗ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗೂ ಅಷ್ಟೇ ಬರೀ ಎಣ್ಣೆಗೆ ಹಾಕಿದ್ರೆ ಏನಾಗುತ್ತೆ, ತಳ ಹಿಡಿದು ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ಏನಾದ್ರು ತರಕಾರಿ ಅಥವಾ ಏನಾದರೂ ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕಬೇಕು. ಏನಿಲ್ಲ, ಇಲ್ಲಿ ಮಶ್ರೂಮ್ ಬದಲು ಚಿಕನ್ ಹಾಕ್ಬಿಟ್ರೆ ಚಿಕನ್ ಬಿರಿಯಾನಿ, ಇದು ಹಾಕಿದ್ರೆ ಮಟನ್ ಹಾಕಿದ್ರೆ ಮಟನ್ ಬಿರಿಯಾನಿ.
ಮಶ್ರೂಮ್ ಹಾಕಿದ್ರೆ ಆಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಯೂಸ್ ಮಾಡೋವಂಥ ಪೌಡರ್ ಬಂದು ಇದೆ ಆಚಿ ಬಿರಿಯಾನಿ ಪೌಡರ್. ಇವಾಗ ಇದನ್ನು ಒಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ. ಹಿಡ್ಕೊಬೇಕು ನೋಡಿ, ಇಷ್ಟೇ ಮಸಾಲೆ. ಇದಕ್ಕೆ ನಾನಿಲ್ಲಿ ಒಂದು ಪ್ಯಾಕೆಟ್ ಆಚಿ ಬಿರಿಯಾನಿ ಪೌಡರ್ ಹಾಕ್ತೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಅಷ್ಟೇ, ಯಾಕೆಂದರೆ ನನಗೆ ಹೆವಿ ಮಸಾಲೆ ಇದ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಏನಾಗುತ್ತಮ್ಮ, ಇನ್ನು ಇವಾಗ ಎದ್ದಿದ್ದಾಳೆ, ಸ್ಕೂಲಿಗೆ ಟೈಮ್ ಆಗೋಷ್ಟೇ, ಅಷ್ಟರೊಳಗಡೆ ಇದನ್ನು ಮುಗಿಸ್ಬೇಕು. ಆಯಿತು. ಇವಾಗ ಇದಕ್ಕೆ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಬಿಡೋದಷ್ಟೇ. ಅಕ್ಕಿ ತೊಳ್ಕೊಂಬರೋಣ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಮಶ್ರೂಮೇ ಆಲ್ರೆಡಿ ನೀರು ಬಿಡ್ತಾ ಇದೆ. ಸೊ ಇದರಲ್ಲೇ ಆಲ್ರೆಡಿ ಒಂದು 3/4 ಲೋಟದಷ್ಟು ನೀರಿದೆ. ಸೊ ಸ್ವಲ್ಪ ನೀರು ಕಮ್ಮಿನೇ ಹಾಕೋಣ. ಒಂದು ಪ್ಯಾಕೆಟ್ ಮಶ್ರೂಮ್ಗೆ ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಬಾಯಿಗೆ ಸಿಗಲಿ ಅಂತ. ಮತ್ತು ನಿಮಗೇನಾದರೂ ಸ್ವಲ್ಪ ಸ್ಪೈಸಿಯಾಗಿ ಮತ್ತು ಮಸಾಲೆ ಎಲ್ಲ ಜಾಸ್ತಿ ಇರಬೇಕು ಅಂತಾರೆ, ನಾನಿವಾಗ 1 ಪೌಡರ್ ಹಾಕಿದ್ದೀನಲ್ಲ, ನೀವು 2 ಯೂಸ್ ಮಾಡ್ಬೋದು ಅಷ್ಟೇ. ಇವಾಗ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಗೊತ್ತಾ, ಅದಕ್ಕೆ ಇವಾಗ 3 ಲೋಟ ನೀರು ಹಾಕ್ಕೊಳ್ತೀನಿ. ನೋಡಿ, ನೀರು ಹಾಕಾಯಿತು. ಒಂದು ರೌಂಡ್ ಮಿಕ್ಸ್ ಮಾಡಿ ಈಗ ಸಾಲ್ಟ್ ಹಾಕೋಣ. ನಾವು ಮನೇಲಿ ಕಲ್ಲುಪ್ಪು ಯೂಸ್ ಮಾಡೋದು. ಸೊ ನಾನಿಲ್ಲಿ ಈ ಐಸ್ ಕ್ರೀಮ್ ಸ್ಪೂನ್ ಬರುತ್ತಲ್ಲ, ಈ ಥರದ್ದು ಇಟ್ಕೊಂಡಿರೋದು. ಸೊ ಇದರಲ್ಲಿ ನಾನೊಂದು 4 ಸ್ಪೂನಷ್ಟು ಹಾಕಿದ್ದೀನಿ, ಅಂದರೆ ತುಂಬ ಅಲ್ಲ. ನೀವು ಟೇಸ್ಟ್ ನೋಡ್ಕೊಳ್ಳಿ, ಅಕಾರ್ಡಿಂಗ್ ಟು ಟೇಸ್ಟ್ ನಿಮಗೆ ಹೆಂಗೆ ಬೇಕೋ ಆ ಥರ ಹಾಕ್ಕೊಳ್ಳಿ. ಇದಿಷ್ಟು ಸಾಕು. ಸೊ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಈಗ 2 ವಿಷಲ್ಗೆ ಹೋಗಲಿ. ಸ್ವಲ್ಪ ವಿಷಿಲಿದೆ, 2 ವಿಷಲ್ ಆಯಿತು. ಆಯ್ತು, ಈಗ ಓಪನ್. ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ರೆಡಿ. ಈ ಕಲರೇ ಬೇರೆ ಥರ ಕಾಣಿಸ್ತೈತೆ. ಬ್ರೈಟ್ ಆಗಿಬಿಟ್ಟಿದೆ ಸ್ವಲ್ಪ. ಅರೋಮ ಮಾತ್ರ ಸಖತ್ತಾಗಿ ಬರ್ತಾಯಿದೆ, ಸ್ಮೆಲ್ಲು. ಮಶ್ರೂಮ್ ಎಲ್ಲ ಒಂದು ಕಡೆ ಆಗಿಬಿಟ್ಟಿರುತ್ತೆ, ಮಸಾಲೆ ಎಲ್ಲ ಒಂದು ಕಡೆ ಆಗಿಬಿಟ್ಟಿರುತ್ತೆ. ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಖತ್ತಾಗಿರೋ ಬಿಸಿ 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 ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್, ಏನು ಬೇಕಾದ್ರೆ ಕರಿಬೋದು, ರೆಡಿ. ಇವಾಗ ಸರ್ವ್ ಮಾಡೋದು. ಅಂದರೆ ನಾನು ಇದಕ್ಕೆ ಸರ್ವ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೈತಾ ಅದೆಲ್ಲ ಏನೂ ಮಾಡಲ್ಲ, ಜಸ್ಟ್ ಇಷ್ಟೇ. ಒಂದು ನಿಮಿಷ ಪ್ಲೇಟ್ಗೆ ಹಾಕೊಂಬಿಡೋಣ. ಇದಕ್ಕೆ 2 ಮೂಲಂಗಿ, ಒಂದು ಸ್ವಲ್ಪ ಕ್ಯಾರೆಟು, ಹಾಗೆ 2 ಸೌತೆಕಾಯಿ, ಇದಿಷ್ಟು ಗೊಂಬೆ ಕಡ ತಿನ್ನಕ್ಕೀಗ. ತೊಳೆ ಬಿಸಿ ಬಿಸಿ ಬೈಲ್ ಕುಚ್ಚೋಣ. ಲೈಟ್ ಹಾಕು. ಬಿಸ್ಕೆಟ್ ಬಾಕ್ಸ್ ಹಾಕ್ಬೇಕಲ್ಲ ಬಂಗಾರಿ, ಬಿಸ್ಕೆಟ್ ಬಾಕ್ಸ್ ಮುಚ್ಚಳ ಮುಚ್ಚ. ನಮ್ಮ ಮನೇಲಂತೂ ಒಬ್ರಿಗೆ ಹಿಂದೇನೇ ಇರಬೇಕು. ಹೆಂಗೈತೆ ಬೇಬಿ? ನೋಡೋಕೆ ಚೆನ್ನಾಗೈತಾ? ತಿನ್ನಕ್ಕ ಚೆನ್ನಾಯ್ತಾ? ಗೊಂಬೆ ಸ್ಕೂಲಿಗೆ ರೆಡಿ ಇವಾಗ 7 ಕಳಿಸ್ಬಿಟ್ಟು ನಾನು ಬೇಗ ಬೇಗ ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ವರ್ಕಿಗೆ ಹೋಗಬೇಕು. ಸರಿ, ಇವಾಗ ವಿಡಿಯೋ ಕಂಟಿನ್ಯೂ ಮಾಡಲಾ ಬೇಡ? ಸರಿ, ಫಸ್ಟ್ ಇವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡ್ತೀನಿ. ಇವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಇವಳನ್ನ ಕಳಿಸ್ಬಿಡ್ತೀನಿ. ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಟ್ ಇವಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು. ತಿನ್ನೆ ಅಂದರೆ ತಿನ್ಸು ಅಂತಾಳೆ. ಒಬ್ಬರು ಮಕ್ಕಳಿದ್ರೆ ಇವಳು ಹೊಟ್ಟೆ ಒಳಗಡೆ ಇದ್ದಾಗ
ಏನು ಅನಿಸ್ತಿರ್ಲಿಲ್ಲ. ನನ್ನ ಪಾಡ ನಾನು ಏನು ಅಡುಗೆ ಬೇಕೋ ಅದು ಮಾಡ್ಕೊತಿದ್ದೆ, ಏನು ಬೇಕೋ ತಿನ್ಕೊಂಡು ಸುಮ್ಮನೆ ಇರ್ತಿದ್ದೆ. ಇವಾಗ ಹಂಗಿಲ್ಲ, ಇವಳಿಗೆ ಏನು ಬೇಕೋ ಅದನ್ನು ಮಾಡಬೇಕಲ್ಲ. ಹೋದ್ಸಲ ಹಾಸ್ಪಿಟ್ಲಿಗೆ ಇವಳು ಬಂದಿದ್ಲು, ಆವಾಗ ಸ್ಕೂಲಿಂದ ಸ್ಟಾರ್ಟ್ ಆಗಿರಲಿಲ್ಲ. ತಿನ್ನಿ ಉಫ್ ಮಾಡಬೇಕು, ಉಫು ಬಿಸಿ ಬಿಸಿ ಬಿಸಿ. ಅದು ಕೈ ನೋಡಿ, ಪುಟ್ಟ ಕೈ. ತಿನ್ನು. ಅವಳಿಗೆ ಅಲ್ಲೇ ಯಾಕೋ ಸರಿಯಾಗಿ ಬರ್ತಾ ಇಲ್ಲ. ಏನಾಯ್ತು ಅಂತಲೂ ಗೊತ್ತಿಲ್ಲ. ಏನಾದರೂ ಮಾಡಬೇಕು ಅದಕ್ಕೆ. ಏನು ಮೆಡಿಕಲ್? ಸರಿ ಕೊಡಲಿ, ತಿನ್ಸ್ಬಿಡ್ತೀನಿ ಬೇಗ ಬೇಗ. ನೀನು ಇದು ಮಾಡ್ಕೊಂಡಿದ್ರೆ ಆಗಲ್ಲ. ನಾನು ಒಂದು ಮಗು ಇಟ್ಕೊಂಡು ಇನ್ನೊಂದು ಮಗು ಹೊಟ್ಟೆಳಗೆ ಬಂದಾಗ ಎಷ್ಟೊಂದು ಜನ ಅದು 3 4 ಮಕ್ಕಳು ಅದು ಹೆಂಗೆ ಇದು ಮಾಡ್ತಾರೋ. ಇವಳು ಒಬ್ಳಿದ್ಕೊಂಡು ನನಗೆ ಇವಾಗೇ ಕಷ್ಟ ಆಯ್ತಾಯಿದೆ. ಇನ್ನು ಹುಟ್ಟಿದ ಮೇಲೆ ಏನೇನು ಟಾರ್ಚರ್ ಕೊಡ್ತಾಳೋ ಗೊಂಬೆ. ಮಾತೆ ಮುಂಚೆ ಕೇಳೋದು ಬೇಜಾರಾದಾಗ ಯಾರು ಫ್ರೆಂಡ್ಸ್ ಬಂದಿಲ್ಲ ಅಂದರೆ, ಅಮ್ಮ ಎತ್ತು ಕೊತ್ಬಿಡ, ನಾನು ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದ್ಬಿಡ್ತೀನಿ ಅಂತಾಳೆ. ಹೆಂಗೆ ಎತ್ಕೊಂಡು ಚಿಕ್ಕ ಪಾಪ ಥರ ಇರುತ್ತೆ ಬಂಗಾರಿ. ಇವಾಗ ಇನ್ನೂ ಅದು ಬರೋದಕ್ಕೆ 5 months ಬೇಕಿನ್ನ. ನಿನ್ನ ಬರ್ತಡೇನೂ ಆಗೋಗಿರುತ್ತೆ. ತಮ್ಮ ಅವನಲ್ಲ ವೈಭವ, ಅವ್ನ ಬರ್ತಡೇ ಟೈಮಿಗೆ ಬರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ನನ್ನ ಬರ್ತಡೇಗೆ ಹುಟ್ಟುತ್ತೋ, ತಮ್ಮ ಬರ್ತಡೇ ಟೈಮ್ಗೆ ಹುಟ್ಟುತ್ತೋ, ಅಥವಾ ಬರ್ತಡೇ ಎಲ್ಲ ಆದಮೇಲೆ ಹುಟ್ಟುತ್ತೋ ಗೊತ್ತಿಲ್ಲ. ಸರಿ ಬೇಗ ಬೇಗ ಬಿಸಿ, ಕೈಯಲ್ಲಿ ಹಿಡ್ಕೊಳಕ್ಕಾಗ್ತಾಯಿಲ್ಲ. ತಿನ್ಸು ಅಂತೀಯ, ಆಮೇಲೆ ನೋಡ್ರೆ ತಿನ್ನಲ್ಲ. ನನಗೆ ತಿನ್ಸು ಅನ್ನ ನೀನು ತಿಂತೀಯ. ಟೇಸ್ಟಿ. ಯಾರು ಮಾಡಿರೋದು? ಇದಕ್ಕೇನು ಕಮ್ಮಿ ಇಲ್ಲ ನೀನು. ಸರಿ ಬೇಗ ತಿನ್ನೋ ಟೈಮ್ ಆಗೋಯ್ತು. ಬಾಯ್. ಹೋಗೋಣ, ಕಳಿಸಿ. ಟೈಮ್ ಎಷ್ಟಾಯಿತು? ಅಪ್ಪ 8:45. ಇವಾಗ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ರೆಡಿ ಆಗಬೇಕು. ಹಾಸ್ಪಿಟಲ್ಗೆ ಬಂದಾಗ ವೀಡಿಯೋ ಮಾಡೋದೇ ಮರ್ತೋಯ್ತು. ಆನಂದನಿಗೆ ವೀಡಿಯೋ ಮಾಡೋ ಅಲ್ಲಿ ಅಂದರೆ ಕೂತವನ್ನೇ ಸುಮ್ಮನೆ. ಎಲ್ಲ ಚೆಕ್ಕೆಲ್ಲ ಮಾಡಿಸ್ಕೊಂಡು ಇವಾಗ ಕ್ಲಾಸ್ಗೆ ಹೋಗಬೇಕು. ಕ್ಲಾಸಿಗೆ ಟೈಮ್ ಆಗೋಯ್ತು. ಬರಬೇಕಾದ್ರೇ ವೀಡಿಯೋ ಬರೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಮರ್ತೆ ಹೋದೆ ಟೆನ್ಷನಲ್ಲಿ. ಟೈಮ್ ಬೇರೆ ಆಗೋಗಿತ್ತು. 9:15ಗೆ ಬರೋಕ್ಕೆ ಹೇಳಿದರು. 10 ಗಂಟೆ ಆಗೋಯ್ತು ಅಂತ ಹಂಗೆ ಬಂದುಬಿಟ್ಟೆ. ವೀಡಿಯೋ ಮಾಡೋದಕ್ಕಾಗಿಲ್ಲ. ಸೊ ಇವಾಗಲೂ ಅಷ್ಟೇ ಅಲ್ಲಿ ಒಳಗಡೆ ಆನಂದಂಗೆ ಎಲ್ಲರೂ ಆನಂದನೂ ವೀಡಿಯೋನೂ ಮಾಡಿಲ್ಲ. ಸೊ ಅದಕ್ಕೆ ಔಟ್ಸೈಡ್ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡಾಕ್ಟರ್ ಏನು ಹೇಳಿದ್ರು ಅಂದರೆ, BP ಎಲ್ಲ ನಾರ್ಮಲ್ ಆಗಿದೆ ಅಮ್ಮ. ಇನ್ ಕೇಸ್ ಏನಾದರೂ ಮತ್ತೆ ಏನಾದ್ರು BP 140 ಏನಾರು ಆಗ್ತಿದೆ ಅಂತ ಹೇಳಿದರೆ ಮತ್ತೆ BP ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತು ರೆಗ್ಯುಲರಾಗಿ ವಾಣಿವಿಲಾಸಲ್ಲೂ ಹೋಗಬೇಕು ಅಂತ ಹೇಳಿದ್ದೀವಲ್ವ, ಸೊ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಸೊ ಎಲ್ಲ ಆರಾಮಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. BP ಹೇಗೆ ಎವ್ರಿಡೇ ಮಾನಿಟರ್ ಮಾಡ್ಕೊಳ್ತಾ ಇದ್ದೀರಲ್ಲ, ಸೊ ಅದೇ ಥರ ಬೆಳಗ್ಗೆ ಮತ್ತು ಸಾಯಂಕಾಲ BPನ ನಿಮ್ಗೆ ಎಷ್ಟು ಬರ್ತಾಯಿದೆ BP ಅನ್ನೋದನ್ನು ಒಂದು ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ನಾನು ಆಲ್ಮೋಸ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ಮಂತಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ BP ಇದೆಲ್ಲ ಮಾನಿಟರ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಲಿಸ್ಟ್ ತೊಗೊಂಡು ನಾನು ನೆಕ್ಸ್ಟ್ ವಾಣಿವಿಲಾಸ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಾಣಿವಿಲಾಸ್ಗೆ ಹೋಗ್ತೀನಲ್ಲ ಆವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.